ತಳ್ಳಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾರ್ಪೊರೇಟ್ ಪರವಾಗಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಾಲೀಕರ ಪರವಾಗಿರುವ ಪರವಾಗಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕರ ಹಕ್ಕುಗಳು ರಕ್ಷಣೆಯಾಗಲಿ. ಕಾರ್ಮಿಕರ 29 ಕಾನೂನುಗಳು ಉಳಿಯಲೇಬೇಕು. ದುಡಿಯುವ ವರ್ಗದ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕ ವರ್ಗದ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರ ನಿನ್ನೆ ಜಾರಿ ಮಾಡಿರತಕ್ಕಂಥ ಕರಾಳ 4 ಕಾರ್ಮಿಕ ಸಮಿತಿಗಳ ಅಧಿಸೂಚನೆಗಳನ್ನು ಸುಟ್ಟು ಇದು ತೀವ್ರತರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಕಾಗದಗಳನ್ನು ಸುಡೋದ್ರ ಮುಖಾಂತರ ಕಾಯ್ದೆಗಳು ವಾಪಸ್ ಹೋಗಲ್ಲ. ಆದರೆ ನಾವು ಈ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಈ 4 ಕರಾಳ ಕಾರ್ಮಿಕ ಸಮಿತಿಗಳನ್ನ ನಿನ್ನೆ ಏಕಾಏಕಿಯಾಗಿ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಟ್ವೀಟ್ ಮುಖಾಂತರ ಕೇಂದ್ರ ಕಾರ್ಮಿಕ ಸಚಿವಾಲಯ ಟ್ವೀಟ್ ಮಾಡೋದ್ರ ಮುಖಾಂತರ ತನ್ನ ಎಕ್ಸ್ ಖಾತೆಯಲ್ಲಿ ಅದನ್ನು ಪಬ್ಲಿಷ್ ಮಾಡಿ ಇಂದಿನಿಂದ ಅಂದರೆ ನವೆಂಬರ್ 21ನೇ ತಾರೀಕಿಂದ 4 ಕೇಂದ್ರ ಕಾರ್ಮಿಕ ಸಮಿತಿಗಳು ಜಾರಿಯಲ್ಲಿದ್ದಾವೆ ಅಂತ ಹೇಳ್ತಾರೆ. ಇದೇನು ತೋರಿಸುತ್ತೆ ಅಂತ ಅಂದ್ರೆ ಇದುವರೆಗೆ ಈ 4 ಕಾರ್ಮಿಕ ಸಮಿತಿಗಳಿಗೆ ಇಡೀ ದೇಶದ ಕಾರ್ಮಿಕ ವರ್ಗ ಕೇಂದ್ರ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳ ನೇತೃತ್ವ ಇರತಕ್ಕಂಥ JCTU ಸಂಪೂರ್ಣವಾಗಿ ವಿರೋಧ ಮಾಡಿದೆ. ಹಲವಾರು ಮುಷ್ಕರಗಳನ್ನ ಮಾಡಿದೆ. ಸರ್ಕಾರದ ಮುಂದೆ ಕಾರ್ಮಿಕ ಇಲಾಖೆ ಮುಂದೆ ತನ್ನ ಅಹವಾಲುಗಳು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಇಂದ ಜಾರಿ ಮಾಡಬಾರದು, ಮಾಡಿದರೆ ಕಾರ್ಮಿಕರನ್ನ ಗುಲಾಮಿಗೆ ತಳ್ಳಬೇಕಾಗತ್ತೆ ಅನ್ನೋ ಒತ್ತಾಯ ಮಾಡಿದೆ. ಇಡೀ ದೇಶಾದ್ಯಂತ ಕೋಟ್ಯಾಂತರ ಕಾರ್ಮಿಕರು ಬೀದಿಗಿಳಿದಿದ್ದಾರೆ. ಕಳೆದ ಮೇ ತಿಂಗಳಲ್ಲಿ ನಡೆದಂತ ಮುಷ್ಕರ, ಜೂನ್ ನಡೆದಂತ ಅಖಿಲ ಭಾರತ ಮುಷ್ಕರದಲ್ಲಿ ಸುಮಾರು 25 ಕೋಟಿ ಕಾರ್ಮಿಕರು ಇಡೀ ದೇಶಾದ್ಯಂತ ಈ ಕಾರ್ಮಿಕ ಸಮಿತಿಗಳನ್ನ ಜಾರಿ ಮಾಡಬಾರ್ದು ಅಂತ ಪ್ರತಿಭಟನೆ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿದ್ರೂ ಕೂಡ ನಿನ್ನೆ ಏಕಾಏಕಿಯಾಗಿ ಈ ಕಾರ್ಮಿಕ ಸಮಿತಿಗಳನ್ನ ಅವರು ಜಾರಿ ಮಾಡ್ತಾರೆ ಅಂತ ಅಂದ್ರೆ ಇದರ ಉದ್ದೇಶವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಧನಿಗಳ ಮರ್ಜಿಗೊಳಗಾಗಿದೆ. ಅವರ ಲಾಭಕೋರ ನೀತಿಗೆ ಅನುಕೂಲ ಮಾಡಿಕೊಳ್ಳಿಕ್ಕೋಸ್ಕರ ಇಡೀ ಕಾರ್ಮಿಕ ವರ್ಗವನ್ನ ಗುಲಾಮರನ್ನಾಗಿ ಮಾಡಲಿಕ್ಕೆ ಇವತ್ತು ಸರ್ಕಾರ ಹೊರಟಿದೆ. ಈ ಸಮಿತಿಗಳು ಇದುವರೆಗೆ ಜಾರಿಯಲ್ಲಿದ್ದಂತ 29 ಕಾರ್ಮಿಕ ಕಾನೂನುಗಳು, ಈ 29 ಕಾರ್ಮಿಕ ಕಾನೂನುಗಳು ಏಕಾಏಕಿ ಬಂದಲ್ಲ. ಸ್ವಾತಂತ್ರ್ಯ ಹೋರಾಟದ ಸ್ವಾತಂತ್ರ್ಯ ನಂತರ ಈ ದೇಶದ ಕಾರ್ಮಿಕ ವರ್ಗ ಹಲವಾರು ಹೋರಾಟಗಳು ಮಾಡಿ ಪ್ರಾಣವನ್ನು ಬಲಿ ಕೊಟ್ಟು ಜೈಲಿಗೆ ಹೋಗಿ ಪಡ್ಕೊಂಡಂತ 29 ಕೇಂದ್ರ ಕಾರ್ಮಿಕ ಕಾನೂನುಗಳು, ಎಲ್ಲ ಕಾರ್ಮಿಕ ಕಾನೂನುಗಳ ಒಂದೇ ಸಲ ಇವತ್ತು ಅದು ಸಂಪೂರ್ಣವಾಗಿ ಅಂತ ಅಳಿಸಿ ಹಾಕಿ ಈ 4 ಸಮಿತಿಗಳು ತಂದಿದ್ದಾರೆ. ಜೊತೆಗೆ ಈ 4 ಸಮಿತಿಗಳು ತೊಳೆದ್ರ ಮುಖಾಂತರವಾಗಿ ಕನಿಷ್ಠ ವೇತನ ಸಿಗುತ್ತೆ, 2 ಲಕ್ಷ ಸಿಗುತ್ತೆ ಅಂತ ಸುಳ್ಳು ಅಪಪ್ರಚಾರ ಮಾಡ್ತಿದ್ದಾರೆ. ಇದನ್ನು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಿನ್ನೆಯಿಂದ ಈ ಸಮಿತಿಗಳ ಪ್ರಕಾರವಾಗಿ ಕಾರ್ಮಿಕ ಇಲಾಖೆ ಇರೋದಿಲ್ಲ. ಅದು ಬರೀ ಫೆಸಿಲಿಟೇಟರ್ ಇಲಾಖೆ ಆಗಿರುತ್ತೆ. ಅದೊಂದು ಏಜೆನ್ಸಿಯಾಗಿ ಮಾಲೀಕರಿಗೆ ಕಾರ್ಮಿಕರ ಗುತ್ತಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕಾರ್ಮಿಕ ಇಲಾಖೆ ಬಿಟ್ಟಾಗಿದೆ. ಅಂದ್ರೆ ಇದುವರೆಗೂ ಪ್ರೈವೇಟ್ ಏಜೆನ್ಸಿಗಳು ಔಟ್ಸೋರ್ಸ್ ಮುಖಾಂತರ ಕಾರ್ಮಿಕ ಕೊಡ್ತಿದ್ದಾಗೆ ಇನ್ನು ಕಾರ್ಮಿಕ ಇಲಾಖೆ ಕಂಪನಿಗಳಿಗೆ, ಕಾರ್ಖಾನೆಗಳಿಗೆ, ಇಲಾಖೆಗಳಿಗೆ ಅವ್ರ ನಡುವೆ ಕಾರ್ಮಿಕರನ್ನ ಒದಗಿಸ್ತಕ್ಕಂಥ ಅವರಿಗೆ ಫೆಸಿಲಿಟೇಟರ್ ಆಗಿ ಸುಗಮಕಾರರಾಗಿ ಕೆಲಸ ಮಾಡತಕ್ಕಂಥ ಮಟ್ಟಿಗೆ ಕಾರ್ಮಿಕ ಇಲಾಖೆ ಇಳಿಸಲಾಗಿದೆ. ಕನಿಷ್ಠ ವೇತನ ಕಾಯ್ದೆಯನ್ನು ಕಿತ್ತಾಕಿ ಫ್ಲೋರ್ ವೇಜಸ್ ಅನ್ನುವಂಥ ಒಂದು ಹೊಸ ಪದ್ಧತಿ ಜಾರಿ ಮಾಡಿದ್ದಾರೆ. ಆ ಫ್ಲೋರ್ ವೇಜಸ್ ನ ಪ್ರಕಾರವಾಗಿ ಕೇಂದ್ರ ಸರ್ಕಾರ ಪ್ರಪೋಸ್ ಮಾಡಿದ ಫ್ಲೋರ್ ವೇಜಸ್ ಕೇವಲ 8,000 ರೂಪಾಯಿ ಮಾತ್ರ ಇದೆ. ಇಡೀ ದೇಶಾದ್ಯಂತ ಕಾರ್ಮಿಕರು 36,000 ಕನಿಷ್ಠ ವೇತನ ಹೋರಾಟ ಮಾಡ್ತಾರೆ. ಕಾರ್ಮಿಕರನ್ನು ವಂಚನೆ ಮಾಡಿರುವ ದೇಶದ್ರೋಹಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.
ಸಿಐಟಿಯು ಜಿಂದಾಬಾದ್, ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ, ಮಸೂದೆಗಳು ವಾಪಸ್ ಆಗಲಿ, ಕರಾಳ ಸಮಿತಿಗಳು ವಾಪಸ್ ಆಗಲಿ.